ಸದಾನಂದ ಗೌಡ್ರೆ, ಈಗ ಬಿಹಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವು ಮಾತಾಡಬೇಕು. ಬಿಜೆಪಿ ಅವರು ಹೇಳಿದ್ರು 1 ಕೋಟಿ ಜಾಬ್ಗಳನ್ನು ನಾವು ಸೃಷ್ಟಿ ಮಾಡ್ತೀವಿ ಅಂತ. ಬಿಹಾರದಂತಹ ರಾಜ್ಯದಲ್ಲಿ 1 ಕೋಟಿ ಜಾಬ್ ಅನ್ನ ಹೆಂಗ್ ಸೃಷ್ಟಿ ಮಾಡ್ತೀರಾ ನೀವು ಅನ್ನೋದು ಪ್ರಶ್ನೆ. ಜನ ಏನು ನಂಬಿದ್ದಾರೆ, ವೋಟ್ ಹಾಕಿದ್ದಾರೆ, ಬಟ್ ಹೆಂಗೆ? ನಿಮ್ಮ ಹತ್ರ ಏನಾದರೂ ಬ್ಲೂ ಪ್ರಿಂಟ್ ಇದೆಯಾ? ನೋಡಿ ಮೇಡಮ್, ಇಲ್ಲಿ ಇರುವಂಥ ಪ್ರಶ್ನೆ ಒಂದು, ಬಿಹಾರದಲ್ಲಿ ನಾಯಕರು ಹೇಳಿದ್ರು ಪ್ರತಿ ಮನೆಗೆ ನಾವು ಅಂತ. ನಾವು ಆ ರೀತಿ ಹೇಳಲಿಲ್ಲ, ಆಯಿತು ಜವಾಬ್ದಾರಿ ನಮ್ಮದು ಅಂತ. ಈಗಾಗಲೇ ನೀವು ನೋಡಿದಿರಿ, ಜಾಬ್ ಸೃಷ್ಟಿ ಮಾಡೋದು ಸರ್ಕಾರಿ ಜಾಬುಗಳನ್ನು ಮಾತ್ರ ಅಲ್ಲ. ಜಾಬ್ ಸೃಷ್ಟಿ ಮಾಡೋದಂದರೆ ಒಬ್ಬನಿಗೆ ಆರ್ಥಿಕವಾಗಿ ಅವನಿಗೆ ಎಲ್ಲ ಸಹಕಾರಗಳನ್ನು ಕೊಟ್ಟು ಅವನ ಸ್ವಂತ ಕಾಲಲ್ಲಿ ಅವನು ನಿಂತು ಅವನು ಅದರ ದುಡಿಮೆ ಮಾಡುವುದೇ ಅದು ಒಂದು ಜಾಬ್ ಅಂತ ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ಅದಕ್ಕೆ ಬೇಕಾಗಿ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅದಕ್ಕೆ ಬೇಕಾಗಿ ಇವತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇರುವಂಥದ್ದಾಗಿರ್ಬೋದು. ನಾವು ನೋಡಿದ್ದೇವೆ ವಿಶ್ವಕರ್ಮ ಯೋಜನೆ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಮಂದಿ ಸ್ವಉದ್ಯೋಗದಿಂದ ಅವರು ಮೇಲೆ ಬಂದದನ್ನು ನಾವು ಕಂಡಿದ್ದೇವೆ. ಆದ ಕಾರಣ ಎಲ್ಲೋ ಒಂದು ಕಡೆ ಉದ್ಯೋಗ ಸೃಷ್ಟಿ ಅಂತೇಳಿ RJD ಅವರು ಹೇಳಿದ ರೀತಿಯಲ್ಲಿ ಸರ್ಕಾರಿ ಉದ್ಯೋಗ ಪ್ರತಿ ಮನೆಗೆ ಕೊಡ್ತೇವೆ ಅಂತ ಹೇಳುವಂಥ ಆ ಸುಳ್ಳು ಭರವಸೆಗಳನ್ನು ನಾವು ಕೊಡಲಿಲ್ಲ. ನಾವು ಆರ್ಥಿಕ ಸಬಲೀಕರಣವನ್ನು ಮಾಡಿ ತೋರಿಸಿದ್ದೇವೆ. ಆರ್ಥಿಕ ಸಬಲತೆಯ ಮುಖಾಂತರ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಶಕ್ತಿಯಲ್ಲೇ ಅವನು ದುಡಿಮೆ ಮಾಡಿ ಅವನು ಬದುಕುವಂಥದ್ದನ್ನು ನೋಡಿದ್ದೇವೆ. ಅದನ್ನು ನಾವು ಹೇಳಿದ್ದೇವೆ, ಅದನ್ನು ಮಾಡಿ ತೋರಿಸಿದ್ದೇವೆ ಬೇರೆ ಕಡೆ. ಇಲ್ಲಿ ಇತ್ತೀಚೆಗೆ ಡಬಲ್ ಇಂಜಿನ್ ಸರ್ಕಾರ ನಮ್ಮದು ಬಂದ ಮೇಲೆ ನಿತೀಶ್ ಕುಮಾರ್ಗೆ ಬೇಕಾದಂಥ ಆರ್ಥಿಕ ಸಹಕಾರಗಳನ್ನು ಕೊಡೋದು, ನಿತೀಶ್ ಕುಮಾರ್ ಅದನ್ನು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಮಾಡುವುದರಲ್ಲಿ ಕಾರಣವೇ ಜನಾಶೀರ್ವಾದ ಇಷ್ಟು ದೊಡ್ಡ ರೀತಿಯಲ್ಲಿ ಸಿಕ್ಕಿದೆ ನಮಗೆ. ಆರ್ ಅಶೋಕ್ ಅವರೇ, ನಿಮಗೆ ನಂಬಿಕೆ ಇತ್ತಾ ಈ ನಂಬರು 197 ಮುನ್ನಡೆ ಸಿಗುತ್ತೆ ಅಂತ ನೀವು ಬಿಲೀವ್ ಮಾಡಿದ್ರಾ? ಎಷ್ಟು ಬರ್ಬೋದಾಗಿತ್ತು ಅಂತ ನಿಮ್ಮ ಅನಿಸಿಕೆ ಇತ್ತು? ಪ್ರಾಮಾಣಿಕವಾಗಿ ಹೇಳಿ, ಸುಮ್ಮನೆ ಹೇಳ್ಬೇಡಿ 190 ಇತ್ತು ನನಗೆ ಅಂತ. ಪ್ರಾಮಾಣಿಕವಾಗಿ ಏನು ನಂಬರ್ ಇಟ್ಕೊಂಡಿದ್ರಿ ಹೇಳಿ. ಇಲ್ಲ, ನಾವು 197 ಬರುತ್ತೆ ಅಂತ ನಾವು ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಇದೊಂದು ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ. ನಾವೆಲ್ಲರೂ ಕೂಡ ಒಂದು 140ರಿಂದ 150 ಸೀಟ್ ಬರ್ಬೋದು ಅಂತ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೀರಿ. 170 ದಾಟ್ತಾ ಇರೋದನ್ನ ನೋಡ್ತಾ ಇದ್ರೆ ಲಲ್ಲೂ ಪ್ರಸಾದ್ ಯಾದವರ ಗೂಂಡಾ ರಾಜ್ಯ ಬೇಡ, ಕಾಂಗ್ರೆಸ್ ಈ ದೇಶಕ್ಕೆ ಒಳ್ಳೆಯದಲ್ಲ ಅಂತ ಜನ ತೀರ್ಮಾನ ಮಾಡಿರೋವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು BJP ಮತ್ತು JDUನ ಒಂದು ವರ್ಚಸ್ಸು ಕಾರಣ. ಅದೇ ರೀತಿ ಕಾಂಗ್ರೆಸ್ನ ಕಟಿಬಂಧನ ಏನಿದೆ INDA, ಅದು ಬೇಡ ಅನ್ನೋ ಒಂದು ನೆಗೆಟಿವ್ನು ಕೂಡ ಇದರಲ್ಲಿ ಸೇರಿದೆ. ಇವೆರಡರ ಕಾಂಬಿನೇಷನ್ ಇಷ್ಟೊಂದು 170 ಸೀಟ್ ಬಂದಿರೋದು. ರೈಟ್, ನೀವು ಹಾಗೆ ಹೋಲ್ಡ್ ಅಲ್ಲಿರಿ ಸರ್. DV ಸದಾನಂದ ಗೌಡ್ರೆ, ಥ್ಯಾಂಕ್ ಯು ಪಬ್ಲಿಕ್ TV ಜೊತೆಗೆ ಮಾತನಾಡಿದಕ್ಕೆ. ಇನ್ನು ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರುವಂತಹ ವಿನಯ್ ಕುಮಾರ್ ಸೊರಕೆ ಅವರು ಜಾಯಿನ್ ಆಗ್ತಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರೇ, ನಮಸ್ಕಾರ. ಸರ್, ಧ್ವನಿ ಕೇಳ್ತಾ ಇದೆಯಾ? ಫೈನ್, ಕನೆಕ್ಟ್ ಮಾಡ್ತೀವಿ. ಸದ್ಯಕ್ಕೆ ನಿಮ್ಗೊಂದ್ಸಲ ನಂಬರ್ಸ್ ಅನ್ನೋದು ಕೂಡ ತೋರಿಸ್ಬಿಡ್ತೀವಿ. ಈಗ ಬಿಹಾರದಲ್ಲಿ ಏನಾಗ್ತಿದೆ ಅಂತ. ಹೊಸದಾಗಿ ಯಾರು TV ಆನ್ ಮಾಡಿದ್ದೀರಾ, ಬಿಹಾರದ ಚುನಾವಣೆಯಲ್ಲಿ ಇವತ್ತು ಟ್ರೆಂಡ್ ಏನು ಹೇಳ್ತಾ ಇದೆ ಅಂತ. NDA ಆಲ್ಮೋಸ್ಟ್ ಬಹುಮತವನ್ನು ದಾಟ್ಕೊಂಡು ಪ್ರಚಂಡ ಬಹುಮತವನ್ನು ಸಂಪಾದಿಸ್ಕೊಳ್ತಾ ಇರುವುದರ ಟ್ರೆಂಡ್ ಸಿಗ್ತಾ ಇದೆ. NDA 191 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಮಹಾಗಠಬಂಧನ್ ಅಂದರೆ ತೇಜಸ್ವಿ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿದ್ದಂತಹ ಪಾರ್ಟಿ 48 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಳ್ಳೋದಕ್ಕಾಗಿದೆ. JSP ಶೂನ್ಯ ಸಂಪಾದನೆ, ಅದರ್ಸ್ 4. ವಿನಯ್ ಕುಮಾರ್ ಸೊರಕೆ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಉಂಟಮ್ಮ ಸರ್. ಫಸ್ಟ್ ರಿಯಾಕ್ಷನ್, ಕಾಂಗ್ರೆಸ್ನ ಕಳಪೆ ಸಾಧನೆ ಬಗ್ಗೆ ಏನು ಹೇಳ್ತೀರಿ? ಬಿಹಾರದ ಕಾಂಗ್ರೆಸ್ ಕಳಪೆ ಸಾಧನೆ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಇದನ್ನ ನಾವು ಎಕ್ಸಿಟ್ ಪೋಲಲ್ಲೇ ನೋಡಿದ್ದೀವಿ. ಈ ಫಲಿತಾಂಶವನ್ನ ಯಾವತ್ತು ಹೆಚ್ಚು ನಿಮಿಷ ಬಿಹಾರ ಚುನಾವಣೆ ಕೇಂದ್ರ ಸರ್ಕಾರ ಮತ್ತು ಡಬಲ್ ಇಂಜಿನ್ ಸರ್ಕಾರದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತ ಚುನಾವಣೆ. ಯಾವತ್ತು 65 ಲಕ್ಷ ಓಟು ಇದ್ದಂತ ಲೋಕಸಭಾ ಚುನಾವಣೆಯಲ್ಲಿ ಹಾಕಿದಂತ ಓಟು MLA ಚುನಾವಣೆಗೆ ವಿರಹಿತಪಡಿಸುವಂತ ಕೆಲಸ ಕಾರ್ಯ ಚುನಾವಣಾ ಆಯೋಗ ಮಾಡ್ತಾ ಅವತ್ತೇ ನಾವು ನಿರೀಕ್ಷೆ ಮಾಡಿದ್ದೇವೆ ಈ ಫಲಿತಾಂಶ. ಅದರಡಿಯಲ್ಲಿ ಚುನಾವಣಾ ಸಮಯದಲ್ಲಿ 10,000 ರೂಪಾಯಿಯನ್ನ ಪ್ರತಿ
ಒಂದು ಮನೆ ಮನೆಗೆ ಕೊಡುವಂಥ ಕೆಲಸ ಕಾರ್ಯವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತು. ಆ ಚುನಾವಣೆಗೋಸ್ಕರನೇ ಇವತ್ತು ಆ ಹಣವನ್ನು ಒದಗಿಸುವಂಥ ಕೆಲಸ ಕಾರ್ಯ ಮಾಡ್ತು. ಇದರಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಚುನಾವಣಾ ಆಯೋಗ ಇರಬಹುದು ಅಥವಾ ಪ್ರಜಾಪ್ರಭುತ್ವದ ಅಸ್ತ್ರಗಳು ಏನೇನು ಇತ್ತ, ಇಡಿ, ಐಡಿ, CBI ಎಲ್ಲವನ್ನು ಕೂಡ ಉಪಯೋಗ ಮಾಡಿಕೊಂಡು ಈ ಫಲಿತಾಂಶವನ್ನು ತಯಾರು ಮಾಡುವಂಥ ಕೆಲಸ ಕಾರ್ಯ ಆಡಳಿತಾರೂಢ ಸರ್ಕಾರ ಮಾಡಿದೆ. ರೈಟ್ ಸರ್, ಹಾಗೆ ಸಂಪರ್ಕದಲ್ಲಿರಿ. ನೋಡಿ, ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ದೀವಿ. ಉಪಚುನಾವಣೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. 8 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಸಿಕ್ಕಿದೆ. ಹೈದರಾಬಾದ್ನ ಜುಬ್ಲಿ ಹಿಲ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಕೂಡ ನಮಗೆ ಮಾಹಿತಿ ಸಿಗ್ತಾ ಇದೆ. ರಾಜಸ್ಥಾನದ ಆಂಟಾದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಉಪಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಅನ್ನೋದರ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. 8 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಶಾಕಿಂಗ್, ಹೈದರಾಬಾದ್ನ ಜುಬ್ಲಿ ಹಿಲ್ಸ್.